ರಾಜ್ಯದಲ್ಲಿ ಕಾಂಗ್ರೆಸ್ ತುಷ್ಟೀಕರಣ ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ಜಗದೀಶ್ ಶೆಟ್ಟರ್ ವಾಗ್ದಾಳಿ. ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ರಾಜ್ಯದಲ್ಲಿ ಮಿತಿ ಮೀರಿದೆ. ನೆಲಮಂಗಲ ಕೋಮು ಗಲಭೆಯಲ್ಲಿ ಆರೋಪಿಗಳ ಬಂಧನದಲ್ಲಿ ಸರ್ಕಾರದ ಕ್ರಮವೇ ತಿಳಿಯುತ್ತೆ. A1 ಆರೋಪಿ ಹಾಗೂ ಎಲ್ಲ ಆರೋಪಿಗಳು ಹಿಂದುಳಿಯ ಆಗಿದ್ದಾರೆ. ಈ ಗಲಭೆಗೆ ಮುಖ್ಯ ಕಾರಣ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ಎಂದು ಸಂಸದ ಜಗದೀಶ್ ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಇಂದು ಮಾಧ್ಯಮದ ಜೊತೆಗೆ ಮಾತನಾಡಿ, ಮುನಿರತ್ನರ ಬಂಧನದಿಂದ ರಾಜ್ಯ ಸರ್ಕಾರದ ದ್ವೇಷ ರಾಜಕಾರಣ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಈಗಾಗಲೇ ಶಾಸಕ ಮುನಿರತ್ನ ಅವರು ಕೂಡ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಅವರು ತಪ್ಪು ಮಾಡಿಲ್ಲವೆಂದು ಹೇಳಿದ್ದಾರೆ. ಆದರೂ ಕಾಂಗ್ರೆಸ್ ದ್ವೇಷದ ರಾಜಕಾರಣಕ್ಕಾಗಿ ಮುನಿರತ್ನರನ್ನ ಬಂಧಿಸಿದೆ ಎಂದರು. ಆ ಸಫರ್ ಆದಂತವನ್ನೇ ನೀವು ಅಪರಾಧಿಗಳನ್ನ ಅಕ್ಯೂಸ್ಡ್ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಿರೋದಂದ್ರೆ ಇದು ಮತ್ತೊಂದು ಟಾರ್ಗೆಟ್ ಇಟ್ಟು ಇದೆಲ್ಲ ನೀವು ಮಾಡ್ತಾ ಇದ್ರಿ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕರ್ನಾಟಕದಲ್ಲಿ ಒಂದು ಶಾಂತಿ ನೆಮ್ಮದಿಯೂ ಇಲ್ಲ. ನೀವು ಅದೇ ಬಿಜೆಪಿ ಸರ್ಕಾರ ಇದ್ದಾಗ ನೋಡ್ರಿ, ಯಾವ ರೀತಿ ಎಲ್ಲಿ ಒಂದು ಸಣ್ಣ ಪುಟ್ಟ ಘಟನೆ ಬಿಟ್ಟರೆ ಯಾವ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿ ಹಿಂದೂ ಮುಸ್ಲಿಂ, ಇಲ್ಲಿ ಹುಬ್ಳಿಯಲ್ಲಿ ಹಿಂದೂ ಮುಸ್ಲಿಂ ಯಾವಾಗಲೂ ಸತತವಾಗಿ ನಡೆಯುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಅತಿರೇಕ ಆಗಿದ್ದು. ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಇಂಪಾರ್ಷಿಯಲ್ ಆಗಿ ನೀವು ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಈ ರೀತಿ ಒನ್ ಸೈಡೆಡ್ ನೀವು ಮಾಡೋದ್ರಿಂದ ಇವತ್ತು ದೊಡ್ಡ ಜನಾಂಗ ಇವತ್ತು ನಿಮ್ಮ ವಿರುದ್ಧ ದಂಗೆ ಇರುವಂತಹದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈಗ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಂತ ಇದು ನಂದಲ್ಲ ಅನ್ನುವಂಥದ್ದು, ನಾನು ಹೇಳಿಕೆ ಕೊಟ್ಟಿಲ್ಲ ಆ ರೀತಿ ಅನ್ನುವಂಥದ್ದು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೊಂದು ಕೌಂಟರ್ ಚೆಕ್ ಆಗಬೇಕು. ಮತ್ತು ಅವ್ರು ತಪ್ಪು ಮಾಡಿದ್ರೆ ಅದು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಹಾಗೆ ಆಗ್ತದೆ. ಎಲ್ಲ ಕಡೆ ದೇಶದ ರಾಜಕಾರಣ ಮಾಡ್ತಿದೆ ಅಂತ, ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ ಅಂತ ನಾ ಎಲ್ಲ ಹೇಳಿದ್ರೆ, ಈಗ ನಾಳೆ ಈ ರೀತಿ ಅವರ ಹೇಳಿಕೆಗಳನ್ನ ತಿರುಚಿ ಅಥವಾ ಅವರು ಅವೆಲ್ಲ ಬಹಳ ಡೂಪ್ಲಿಕೇಟ್ ಅನ್ನುವಂಥದ್ದು ಏನಾದ್ರು ಇದ್ರೆ ಡೆಫಿನೆಟ್ಲಿ ಅವರು ಹೇಳಲ್ಲ. ಮುನಿರತ್ನ ಏನಂತಂದ್ರೆ, ಈ ಪಾರ್ಲಿಮೆಂಟ್ ಇಲೆಕ್ಷನ್ ದಲ್ಲಿ ನಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿಂದ, ಕಾಂಗ್ರೆಸ್ ಬಿಟ್ಟು ಹೊರಗೆ ಬಂದಿದ್ರಿಂದ ಮತ್ತು ಬಿಜೆಪಿ ಗೆಲುವಿಗೆ ಯಾವಾಗಲೂ ನೆರವು ಕೊಡ್ತಾ ಇದ್ರಿಂದ ನನಗೆ ಇವತ್ತಿನ ನಾಳೆ ಟಾರ್ಗೆಟ್ ಇಟ್ಟು ಮಾಡ್ತಾರೆ ಅಂತ ನನಗೆ ಮೊದಲೇ ಇದ್ದು ನಾ ಹಿಂದೂ ಸ್ಟೇಟ್ಮೆಂಟ್ ಕೊಟ್ಟಿನಿ. ಈಗ ಅದೇ ರೀತಿ ಈ ರೀತಿಯಾದಂತಹ ಪರಿಸ್ಥಿತಿ ನೋಡಿದಾಗ ಕಾಂಗ್ರೆಸ್ ಅವರು ಟಾರ್ಗೆಟ್ ಇಟ್ಟು ನನ್ನ ಬಲಿಪಶು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾವು ಮುನಿರತ್ನ ಹೇಳಿದ್ದಾರೆ. ಅದಕ್ಕಾಗಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿ, ವೆರಿಫಿಕೇಶನ್ ಆಗಲಿ, ತರೋ ಇನ್ಸ್ಪೆಕ್ಷನ್ ಆದ್ಮೇಲೆ ಎಲ್ಲ ಗೊತ್ತಾಗ, ಇನ್ವೆಸ್ಟಿಗೇಷನ್ ಆದ್ಮೇಲೆ ಎಲ್ಲ ಗೊತ್ತಾಗ. ಈಗ ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.